Hi everyone, welcome back to my YouTube channel. ಇವತ್ತು ನನ್ನ ಕಸಿನ್ಸ್ ಎಲ್ಲ ಮಂತ್ರಾಲಯ ಹೋಗ್ತಾ ಇದ್ದೀವಿ. ಆಲ್ರೆಡಿ ಹೊರಟಿದ್ದೀನಿ. ಟ್ರೈನ್ 8:50ಗೆ ಯಶವಂತಪುರಿಂದ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೊರಡಬೇಕು. ಎಲ್ಲ ಅಲ್ಲೇ ಮೀಟ್ ಮಾಡ್ತೀವಿ, ಒಟ್ಟಿಗೆ ಅಲ್ಲಿಂದ ಹೊರಡ್ತೀವಿ. ಆಲ್ಮೋಸ್ಟ್ 2 months ಬ್ಯಾಕೇ ನಾವು ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಇವಾಗ ಮಂತ್ರಾಲಯದಲ್ಲಿರೋ ರಶ್ಶಿಗೆ ಟ್ರಾನ್ಸ್ಪೋರ್ಟೇಷನ್ ಫುಲ್ ರಶ್ ಇರುತ್ತೆ. ಸೊ ನಮಗೆ ಟಿಕೆಟ್ ಸಿಗಲ್ಲ ಕರೆಕ್ಟಾಗಿ. ಸೊ 2 months ಬಿಫೋರ್ ನಾವು ಎರಡೂ ಸೈಡ್ದು ಟ್ರೈನ್ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿದ್ವಿ. ಹೋಗಬೇಕಾದ್ರೆ ನಾರ್ಮಲ್ ಸ್ಲೀಪರು, ಬರಬೇಕಾದ್ರೆ AC 3 tier AC ಬುಕ್ ಮಾಡ್ಕೊಂಡಿದ್ದೀವಿ. ಎಸ್, ಇವಾಗ ಹೊರಟಿದ್ದೀನಿ. ಹೇಗಿರುತ್ತೆ ನಮ್ಮ ಸ್ಮಾಲ್ ಟ್ರಿಪ್, ಹೇಗಾಗುತ್ತೆ ದರ್ಶನ ಎಲ್ಲ ನೋಡೋಣ. ಮಿಸ್ ಮಾಡಿದೆ, ಕೊನೆವರೆಗೂ ವಿಡಿಯೋ ನೋಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕ್ಯಾಬ್ ಬುಕ್ ಮಾಡಿದ್ದೆ, ಅದನ್ನ ಕ್ಯಾನ್ಸಲ್ ಮಾಡಿ ಇವರಿಬ್ರ ಜೊತೆನೇ ಜಾಯ್ನ್ ಆಗಿ ಹೋಗ್ತಾ ಇದ್ದೀನಿ. ಆ್ಯಡ್ ಡ್ರಾಪ್ ಕೊಟ್ಟು ಬಂದಿದ್ರು ಇವರಿಬ್ರು ನನ್ನ ಪಿಕ್ ಮಾಡೋಕ್ಕೆ. ದುಡ್ಡು ಉಳೀತು ಗೈಸ್. ಎಷ್ಟೇ ಬೇಗ ಹೊರಟರು ಎಡವಟ್ಟು ಅನ್ನೋ ಹಾಗೆ ಟ್ರೈನ್ನ ಜಸ್ಟಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತಿದ್ವಿ. ಯಾವುದೋ ಒಂದು ಬೋಗಿ ಹತ್ತಿ ಆಮೇಲೆ ನಮ್ಮ ಸೀಟ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಟ್ರೈನ್ನಂತೂ ಕ್ಯಾಚ್ ಮಾಡಿದ್ವಿ. 10 ಜನಕ್ಕೆ 10 ಸೀಟ್ ಇದ್ರು ನಾವು ಕೂತಿದ್ದು 2 ಸೀಟಲ್ಲಿ. ಯಾಕಂದರೆ ನಮಗೆ ಒಬ್ರನ್ನೊಬ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಫೈನಲಿ ಬ್ಯಾಟಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅಕ್ಕ ಎಲ್ಲ ತಿನ್ನಕ್ಕೆ ಮಾಡ್ಕೊಂಡ್ ಬಂದಿದ್ದಾಳೆ. ಎಷ್ಟು ಒಳ್ಳೆವಳು ನೋಡಿ. ಬೇಬು ಹೆಂಗಿದೆ? ನೋಡಿ, ನಮ್ಮ ಅಕ್ಕನ ಕ್ಯಾಟ್ರಿಂಗ್ ಅಲ್ಲಿ ಟಿಶ್ಯೂ ಸರ್ವಿಸು ಇದೆ. ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಟೇಸ್ಟ್ ಹೆಂಗಿತ್ತು ನೋಡಿ. ನಮ್ಮ ಮೇಘು ತೀರ್ಥಹಳ್ಳಿಯಿಂದ ಡೆಸರ್ಟ್ ಸರ್ವಿಸ್. ಇವರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಇದು ನನ್ನ ಕಡೆಯಿಂದ ಚಕ್ಕುಲಿ. ಫೈನಲಿ ಮಾತಾಡ್ಕೊಂಡು ಗಲಾಟೆ ಮಾಡಿಕೊಂಡು ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆದ ಕೂಡ್ಲೇನೆ ನಾವು ಡೈರೆಕ್ಟ್ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೊರಟ್ಬಿಟ್ವಿ. ನಾವು ಹೋಟೆಲ್ನ ಆಲ್ರೆಡಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ. ನಾವು ದರ್ಶನಕ್ಕೆ ನಿಲ್ತಾ 5:30 ಆಗಿತ್ತು. ಆಲ್ರೆಡಿ ತುಂಬಾನೇ ಕ್ಯೂ ಕೂಡ ಸ್ಟಾರ್ಟ್ ಆಗಿತ್ತು. 1.5-2 hours ಅಲ್ಲಿ ನಮಗೆ ದರ್ಶನ ಸಿಕ್ತು. ತುಂಬಾನೇ ಖುಷಿ ಆಯಿತು, ತುಂಬಾನೇ ಪೀಸ್ಫುಲ್ ಆಗಿತ್ತು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತು ಮಂತ್ರಾಕ್ಷತೆ ತಗೊಳಕಂತ ಕ್ಯೂ ನಿಂತು. ಮಂತ್ರಾಕ್ಷತೆ ಕ್ಯೂ. ಅಲ್ಲಿಂದ ನಾವು ಹೋಗಿದ್ದು ಟಿಫನ್ ತಿನ್ನಕ್ಕೆ. ನಾವು ಸೆಲೆಕ್ಟ್ ಮಾಡಿದ ಪ್ಲೇಸ್ ಮಾಮಿ ಮೆಸ್. ನೀವು ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಐಸ್ ಕ್ರೀಮ್ ತಿಂದು ರೂಮಿಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಬೆಳಗ್ಗೆ ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಆಲ್ಮೋಸ್ಟ್ ನಾವು ಬಂದು 2:30ಗೆ ಪಟ್ಟ ರೆಡಿಯಾಗಿ ಹೊರಟ್ಬಿಟ್ವಿ. 5:30ಗೆಲ್ಲ ಕ್ಯೂ ಸ್ಟಾರ್ಟ್ ಆಯ್ತು. 7:30ಗೆ ದರ್ಶನ ಎಲ್ಲ ಮುಗಿಸಿ ಮಂತ್ರಾಕ್ಷತೆನು ತಗೊಂಡು ನಾವು ಹೊರಗಡೆ ಬಂದ್ವಿ. ಆಮೇಲೆ ಟಿಫನ್ ಎಲ್ಲ ಮಾಡ್ಕೊಂಡು ಮತ್ತೆ ಬಂದು ಇಲ್ಲಿ ರೆಸ್ಟ್ ಮಾಡಿ ಮತ್ತೆ ಆಟ ಆಡಿದ್ವಿ. ಇಷ್ಟೋ ತನಕ ತುಂಬಾನೇ ಚೆನ್ನಾಗಿತ್ತು. ಅದ್ರದ್ದು ಬಿಟ್ಸ್ ಯಾವ್ದಾದ್ರು ಸಿಕ್ಕಿದ್ರೆ ಆಡ್ ಮಾಡಿರ್ತೀನಿ. ಇವಾಗ ಮತ್ತೆ
ಮತ್ತೆ ದರ್ಶನ ಹೊರಟಿದೀವಿ. ಇವಾಗ ಆಲ್ಮೋಸ್ಟ್ ಟೈಮ್ 6 o'clock. ನಾವಿದ್ದಿದ್ದು ಹೋಟೆಲ್ ರಾಗದೀಪ. ಟೆಂಪಲ್ ತುಂಬಾ ನಿಯರ್ ಇದೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ. ತುಂಬಾ ಕಂಫರ್ಟೇಬಲ್ ಆಗೂ ಇದೆ, ಸರ್ವಿಸ್ ಕೂಡ ತುಂಬಾ ಚೆನ್ನಾಗಿದೆ. ಬಂದ್ರೆ ಬೇಕಾದ್ರೆ ವಿಸಿಟ್ ಮಾಡಿ. ಎಸ್, ನಮಗೆ ಖುಷಿ ಆಯ್ತು ಈ ಹೋಟೆಲಲ್ಲಿ ಸ್ಟೇ ಮಾಡಿದ್ದು. ಇವಾಗ ದರ್ಶನ ಮುಗಿಸಿ ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಮ್ಗೆ ಇವತ್ತು ನೈಟ್ 11:35ಗೆ ಟ್ರೈನ್ ಇದೆ ಮಂತ್ರಾಲಯದಿಂದ. ಮಾರ್ನಿಂಗ್ 7 o'clock ರೀಚ್ ಯಶವಂತಪುರ. ಸೊ ಆಲ್ರೆಡಿ ನಾವು 2 months ಬ್ಯಾಕ್ ಅದನ್ನೆಲ್ಲ ಬುಕ್ ಮಾಡಾಗಿದೆ. ಎಸ್, ಬನ್ನಿ ಇವಾಗ ಮತ್ತೆ ಸಂಜೆ ಟೆಂಪಲ್ಗೆ ಹೋಗೋಣ. ಇವಾಗ ತುಂಬಾನೇ ಚೆನ್ನಾಗಿರುತ್ತೆ ಟೆಂಪಲ್ ನೋಡೋಕೆ, ತುಂಬಾ ಪೀಸ್ಫುಲ್ ಆಗಿರುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಈವ್ನಿಂಗ್ 2 times ದರ್ಶನ ಮುಗಿಸಿದ್ವಿ. ಆಮೇಲೆ ಅಲ್ಲೇ ಇದ್ದಿದ್ದು ಶಾಪಿಗೆ ರಾಯರ್ ಫೋಟೋ ತೊಗೊಳಕ್ಕಂತ ಹೋದ್ವಿ. ಅಲ್ಲೊಂದು ಫೋಟೋ ಕೂಡ ಸೆಲೆಕ್ಟ್ ಮಾಡ್ಕೊಂಡು ತಂದ್ವಿ. ಅದು ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ಮಂತ್ರಾಲಯದಲ್ಲಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಏನೋ ತುಂಬಾ ನೆಮ್ಮದಿ ಸಿಗುತ್ತೆ. ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದ ತೊಗೊಳಕ್ಕೆ. ಪ್ರಸಾದ ತೊಗೊಂಡು ಅಲ್ಲೇ ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ್ವಿ. ಹಾಯ್ ಗಾಯ್ಸ್. ರಾಯರ ಮಠದಲ್ಲಿದ್ದೀವಿ. ರಾಯರು ನಿಮಗೆಲ್ಲ ಒಳ್ಳೇದು ಮಾಡಿ, ನನಗೂ ಒಳ್ಳೇದು. ಥ್ಯಾಂಕ್ ಯು. ಸ್ವಲ್ಪ ಹೊತ್ತಲ್ಲಿ ಕಾಲ ಕಳೆದ್ಮೇಲೆ ಅಲ್ಲಿಂದ ನಾವು ಊಟಕ್ಕೆ ಹೋದ್ವಿ. ಲಾಸ್ಟ್ ಟೈಮ್ ನಾನು ಕೊಲೀಗ್ಸ್ ಜೊತೆ ಹೋದಾಗ ಈ ಹೋಟೆಲಲ್ಲಿ ಹೋಗಿ ಊಟ ಮಾಡಿದ್ವಿ. ಈ ಸಲ ನನ್ನ ಕಸಿನ್ಸ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅವರಿಗೆಲ್ಲಾನು ತುಂಬಾನೇ ಇಷ್ಟ ಆಯ್ತು. ಊಟ ಮುಗಿಸಿ ವಾಪಸ್ ರೂಮಿಗೆ ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಎಲ್ಲೇ ಟ್ರಿಪ್ಪಿಗೆ ಹೋದ್ರು ವಾಪಸ್ ಬರೋಕ್ಕಿಂತ ಮುಂಚೆ ಒಂದಷ್ಟು ಮೆಮೊರೀಸ್ ಕಲೆಕ್ಟ್ ಆಗಿರುತ್ತೆ. ಇಲ್ಲಿ ಕೂಡ ತುಂಬಾನೇ ಒಳ್ಳೆ ಮೆಮೊರೀಸ್ ಕಲೆಕ್ಟ್ ಆಗಿದೆ. ಹೋಗ್ತಾ ಟ್ರೈನಲ್ಲಿ ಗಲಾಟೆ ಮಾಡಿದ್ವಿ ಅಂತ ಬರ್ತಾ ಗಲಾಟೆ ಮಾಡ್ಕೊಂಡು ಬರೋಕ್ಕಾಗಲ್ಲ. ಯಾಕಂದ್ರೆ ಮಾರ್ನಿಂಗ್ ಎಲ್ರಿಗೂ ಆಫೀಸ್ ಇತ್ತು. ಸೊ ಎಲ್ಲರೂ ಸೈಲೆಂಟಾಗಿ ಮಲ್ಕೊಂಡು ಬೆಳಗ್ಗೆ ಬಂದು ಬೆಂಗಳೂರು ರೀಚ್ ಆದ್ವಿ. ಇವಾಗ ಆಕ್ಚುಲಿ ಮನೆಗೆ ರೀಚ್ ಆದೆ ಆಫೀಸಿಂದ. ಬೆಳಗ್ಗೆ ಬರ್ತಾ ಆಲ್ಮೋಸ್ಟ್ ಮನೆಗೆ 7:50 ಆಗಿತ್ತು. 7 o'clock ಬಂದ್ವಿ. ಬಟ್ ಅಲ್ಲಿಂದ ನಂಗೆ ಕ್ಯಾಬ್ ಬುಕ್ ಆಗಲಿಲ್ಲ. ಮನೆಗೆ ಬರ್ತಾ ಸ್ವಲ್ಪ ಲೇಟ್ ಆಯಿತು. ಸೊ ನನಗೆ 10ಗೆ ಲಾಗಿನ್ ಇರುತ್ತೆ ಆಫೀಸಲ್ಲಿ. ನಾನು ರೆಡಿಯಾಗಿ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮಾರ್ನಿಂಗ್. ಇವಾಗ ಆಫೀಸಿಂದ ಬಂದು ಫುಲ್ ಟಯರ್ಡ್ ಆಗಿದ್ದೀನಿ. ಆಲ್ಮೋಸ್ಟ್ ಜರ್ನಿ ಮಾಡಿ 9 hours ಆಫೀಸ್. ಆದರೂ ಇದಕ್ಕೊಂದು ಫೈನಲ್ ಟಚ್ ಕೊಡೋಣ ವೀಡಿಯೋಗೆ ಅಂತ ಹೇಳಿ ಇವಾಗ ಕೂತಿದ್ದೀನಿ ವೀಡಿಯೋ ಮಾಡೋಣ ಅಂತ. ಮಂತ್ರಾಲಯ ಓವರ್ ಆಲ್ ಟ್ರಿಪ್ ಹೇಳಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ನಾನು ಇದು 3rd time ಹೋಗ್ತಾ ಇರೋದು ಮಂತ್ರಾಲಯ. ಆ್ಯಸ್ ಯೂಶುವಲ್ ಹೇಗಂದರೆ ಫಸ್ಟ್ ಟೈಮ್ ಹೋಗಿದ್ಕಿಂತ ಸೆಕೆಂಡ್ ಟೈಮ್ ಇನ್ನೂ ಖುಷಿ ಕೊಡುತ್ತೆ, 3rd time ಇನ್ನೂ ಖುಷಿ ಕೊಡುತ್ತೆ. ಒಂದೊಂದು ಸಲ ಹೋದಾಗಲೂ ಆ ಫೀಲಿಂಗ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ನೆಮ್ಮದಿ ಸಿಗುತ್ತೆ ಅಲ್ಲಿ ಅಂತ ನನಗೆ ಅನಿಸುತ್ತೆ. ಈ ಸಲ ಅಂತೂ ನಮಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಎಲ್ಲ ಕಡೆ ನೋಡ್ತಾ ಇರ್ತಿದ್ದೆ ತುಂಬ ರಶ್ ಇದೆ ಅಂತ ಇರ್ಬೋದು, ತುಂಬ ಹೋಗೋಕ್ಕಾಗಲ್ಲ ಆ ಥರ ಎಲ್ಲ. ಬಟ್ ನಮಗೆ ನಿಜವಾಗ್ಲೂ ಪೀಸ್ಫುಲ್ಲಾಗಿ ಎಲ್ಲ ಮುಗೀತು. ದರ್ಶನ ಆಗಿರ್ಬೋದು, ಜರ್ನಿ, ಫುಡ್, ಎವ್ರಿಥಿಂಗ್ ತುಂಬ ಪೀಸ್ಫುಲ್ಲಾಗಿ ಹೋಯಿತು. ಫುಲ್ ಡೇ ಸಂಡೇ ನಾವು ಆಲ್ಮೋಸ್ಟ್ 2:30ಗೆ ರೀಚ್ ಆಗಿದ್ವಿ. ಬಟ್ ಅಂತ ನಾವು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬಿಟ್ವಿ. ಹಾಗಾಗಿ ಒಂದು 2 hours ದರ್ಶನ ಮುಗಿಸ್ಕೊಂಡು ಬಂದು ನಾವು ರೂಮಲ್ಲಿ ರೆಸ್ಟ್ ಮಾಡಿ ಈವ್ನಿಂಗ್ ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು. ಹೇಳಲೇಬಾರ್ದು, 2 ಸಲ ದರ್ಶನ ಮಾಡಿದ್ದೆ, ಅಷ್ಟು ಫ್ರೀ ಇತ್ತು. ನಮ್ಮ ಅದೃಷ್ಟಕ್ಕೆ ನಮಗೆ ಮಂಗಳಾರತಿ ಕೂಡ ಸಿಕ್ತು. ಆ ಟೈಮಲ್ಲಿ ಸ್ಪೆಷಲ್ ಎಂಟ್ರಿ ಹತ್ತಿರ ಕೂಡ ಬಿಟ್ಟು ನಮಗೆ ಮಂಗಳಾರತಿ ಅಲ್ಲಿ ನಿಂತು ದರ್ಶನ ನೋಡೋಕ್ಕಾಯಿತು. ಮಂಗಳಾರತಿದು ಸಿಕ್ಕಾಬಟ್ಟೆ ಖುಷಿ ಆಯಿತು. ಲಿಟ್ರಲಿ ಬೂಸ್ ಬಂಪ್ಸ್ ಬಂದುಬಿಡ್ತು ಅಂತ ಹೇಳ್ಬೋದು. ಅಷ್ಟು ಮೆಸ್ಮರೈಸಿಂಗ್ ಟೈಮ್ ಅದು. ಅಷ್ಟು ಹತ್ತಿರದಿಂದ ರಾಯರ್ನ ನೋಡಿದ್ದು, ಮಂಗಳಾರತಿ ನೋಡಿದ್ದೆಲ್ಲ ನಿಜ ಏನೋ ಅದೃಷ್ಟ ಇತ್ತು ಅನಿಸುತ್ತೆ ಈ ಸಲ ನಮಗೆ. ಅದಕ್ಕೋಸ್ಕರ ನಿಜ ತುಂಬ ಖುಷಿ ಆಯಿತು ಹೋಲ್ ಜರ್ನಿ. ಇವನ್ ಅಲ್ಲಿಂದ ಮುಗಿಸಿ ಹೊರಟ್ವಿ ನಾವು. ನೈಟ್ 11:30 ಟ್ರೈನ್ ಇತ್ತು. ರಿಟರ್ನ್ ಬೆಳಗ್ಗೆ 7 o'clock ರೀಚ್ ಆದ್ವಿ.
ನೀವು ಬೆಂಗಳೂರಿಂದ ಎಲ್ಲಾದರೂ ಮಂತ್ರಾಲಯ ಜರ್ನಿ ಮಾಡ್ತೀರಾ ಅಂದರೆ 8:50 ಟ್ರೈನ್ ಇದೆ ಯಶವಂತಪುರಿಂದ. ನನಗೆ ಅದು ಬೆಸ್ಟ್ ಅಂತ ಅನಿಸುತ್ತೆ. ನಾನು ಹೋಗಿರೋ ಮೂರು ಸಲ ಜರ್ನಿನೂ ಹಾಗೆ ಟ್ರಾವೆಲ್ ಮಾಡಿರೋದು. ಒಂದು 2:33ಗೆಲ್ಲ ರೀಚ್ ಆಗಿಬಿಡ್ತೀರಾ. ಪಟ್ಟಂತ ನಾವು ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋದರೆ ಬೇಗ ದರ್ಶನ ಮುಗಿಸ್ಕೊಂಡು ಬಂದು ಆಮೇಲೆ ಟಿಫನ್ ಏನಾದರೂ ಮಾಡ್ಕೋಬೋದು. ಆವಾಗ ಬಿಸಿಲು ಇರಲ್ಲ, ನಮಗೆ ಜಾಸ್ತಿ ಟಯರ್ಡ್ ಅನ್ಸಲ್ಲ, ಶಕ್ಕೆ ಆ ಥರನೂ ಇರಲ್ಲ, ಆರಾಮಾಗಿ ದರ್ಶನ ಮುಗಿದ್ಬಿಡುತ್ತೆ. ಆಮೇಲೆ ನೀವು ರಿಟರ್ನ್ ಪಟ್ಟಂತ ಬೇಕಾದರೂ ಹೊರಡ್ಬೋದು, ಇಲ್ಲಾಂದರೆ ಹೋಲ್ ಡೇ ಈ ಪಂಚಮುಖಿ ಆಗಿರ್ಬೋದು, ಇನ್ನೊಂದು ಎಲ್ಲ ಟೆಂಪಲ್ನ ಮುಗಿಸ್ಕೊಂಡು ನೈಟ್ ಜರ್ನಿ ಮಾಡ್ತೀರಾ ಅಂದರೂ ಕೂಡ ಈವ್ನಿಂಗ್ ರಾಯರ್ ದರ್ಶನ ಮತ್ತೆ ಮಾಡಿ ಕೂಡ ನೀವು ಮತ್ತೆ ಬರ್ಬೋದು. ಸೊ ನನಗೆ ಈ ಟ್ರೈನ್ ಬೆಸ್ಟ್ ಅಂತ ಅನಿಸುತ್ತೆ. ಹೇಳಬೇಕು ಅಂದರೆ ಆರಾಮ್ ದರ್ಶನ ಎಲ್ಲ ಮಾಡಿ ಮುಗಿಸ್ಬೋದು. ಇವನ್ ಅದ್ರ ಜೊತೆಗೆ ನಾವು ಮಂತ್ರಾಲಯದಲ್ಲಿ ಒಂದು ಗೇಮ್ ಕೂಡ ಆಡಿದ್ವಿ ಸ್ಪೆಷಲ್ ಆಗಿ ಕಸಿನ್ಸ್ ಜೊತೆ. ನಾವು 1 ಮಂತ್ ಬ್ಯಾಕೆ ಪ್ಲ್ಯಾನ್ ಮಾಡಿದ್ವಿ ಆ ಗೇಮಿಗೋಸ್ಕರ. ಅದು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಮಿಸ್ ಮಾಡಿದೆ ನೋಡಿ. ನಿಜ ತುಂಬ ಚೆನ್ನಾಗಿದೆ ಆ ವ್ಲಾಗ್ ಕೂಡ. ಫೈನಲಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ತುಂಬ ಪೀಸ್ಫುಲ್ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಿಸ್ ಮಾಡಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.